ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದ್ರೆ ಟಾಟಾ ಹಿಟಾಚಿ EX110. ಈ ಹಿಟಾಚಿದ್ದು ಕೆಲಸ ಮಾಡ್ಬೇಕಾದ್ರೆ ಪಂಪಲ್ಲಿ ಸೌಂಡ್ ಬಂತು ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದಿದ್ದೀನಿ. ಇದೆ ಟಾಟಾ ಹಿಟಾಚಿ EX110 ಗಾಡಿ. ಆಮೇಲೆ ಇವರು ನಮ್ಮ ಕೇಶವ ಅಂತ ಹಿಟಾಚಿ ಆಪ್ರೇಟರ್. ಕೇಶವ ಆರಾಮಿದ್ದೀರಾ? ಮತ್ತೆ ಏನು ಕೆಲಸ ಮಾಡ್ಬೇಕಾದ್ರೆ ಸೌಂಡ್ ಬಂತ? ಹೆಂಗಿದು ಕೆಲಸ ಮಾಡ್ಬೇಕಾದ್ರೆ ಸೌಂಡ್ ಬಂತು ಅಂದ್ರೆ ಪಂಪಲ್ಲಿ ಅಂದರೆ ಟಕ್ ಟಕ್ ಅಂತ ಸೌಂಡ್ ಬಂತಾ? ಟಕ್ ಟಕ್ ಅಂತ ಸೌಂಡ್ ಬಂತು. ಸ್ಟಾರ್ಟ್ ಮಾಡಿ ನೋಡಿ. ಪಂಪಲ್ಲಿ ಸೌಂಡ್ ಬಂದೈತೆ ಅಂತಾರೆ. ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಅಕಸ್ಮಾತ್ ಅದು ಟಕ್ ಟಕ್ ಅಂತ ಸೌಂಡ್ ಯಾರ ಬಂತು ಅಂದರೆ ಪಿಸ್ಟನ್ ಯಾರು ಕಟ್ ಆಗಿದ್ರೆ ಈ ಥರ ಸೌಂಡ್ ಬರುತ್ತೆ. ಸ್ಟಾರ್ಟ್ ಮಾಡಿ ಚೆಕ್ ಮಾಡಿ ಆಮೇಲೆ ಪಂಪ್ ಓಪನ್ ಮಾಡಿ ನೋಡೋಣ. ಇದು ಹೈಡ್ರೋಲಿಕ್ ಪಂಪ್. ಇದು ರೈಟ್ ಮಾಡಿ. ಸೌಂಡ್ ಕೇಳ್ಬೋದು ನೀವು. ಪಿಸ್ಟನ್ ಕಟ್ ಆಗಿದ್ರೆ ಈ ಥರ ಸೌಂಡ್ ಬರುತ್ತೆ. ಆಯಿತು, ಪಿಸ್ಟನ್ ಕಟ್ ಆಗೈತೆ, ಸೌಂಡ್ ಐತೆ. ಬೂಮ್ ಆಗಡೆ ನಿಂತು ಹೈಡ್ರೋಲಿಕ್ ಪಂಪಲ್ಲಿ LH RH ಅಂತ ಎರಡು ಪಾರ್ಟ್ ಬರುತ್ತೆ. ನಮಗೆ ಇವಾಗ ಪಿಸ್ಟನ್ ಕಟ್ ಆಗಿರೋದು RH, ಆದರೆ ಬೂಮು ಬಕೆಟ್ ರೈಟ್ ಸೈಡ್ ಟ್ರ್ಯಾಕಿಂದು ನಾವೇನಾರು ಆಪರೇಟಿಂಗ್ ಮಾಡಿದ್ರೆ ಈ ಥರ ಸೌಂಡ್ ಬರೋದು. ಇದು ಇವಾಗ ಇದಕ್ಕೆ ಮೊದಲು ಬಂದ್ಬಿಟ್ಟು ಹೈಡ್ರೋಲಿಕ್ ಆಯಿಲ್ ಡ್ರೈ ಮಾಡಬೇಕಾಗತ್ತೆ. ಟ್ಯಾಂಕಲ್ಲಿ ಇರೋದು ಡ್ರೈ ಮಾಡಿ ಆಮೇಲೆ ಮೇಲೆಗಡೆ ಎಲ್ಲ ಶೀಲ್ಡ್ ಬಿಚ್ಚಿ ಪಂಪು ಓಪನ್ ಮಾಡ್ಕೊಂಬಿಡೋಣ. ಇಲ್ಲಿ ಹೈಡ್ರೋಲಿಕ್ ಪಂಪ್ ಇರುತ್ತೆ. ಹೋಸ್ ಪೈಪ್ ಎಲ್ಲ ಡಿಸ್ಕನೆಕ್ಟ್ ಮಾಡಿ ಹೈಡ್ರೋಲಿಕ್ ಪಂಪ್ ಕಡೆಗೆ ಇಸ್ಕೊಂಡಿದ್ವಿ. ಹೈಡ್ರೋಲಿಕ್ ಪಂಪ್ ಇದು LH, ಇದು RH ಆಗುತ್ತೆ. ಇವಾಗ ಎರಡು ಪಂಪ್ ಓಪನ್ ಮಾಡಿ ಪಿಸ್ಟನ್ ಯಾವುದು RH ಅಲ್ಲಿ ಕಟ್ ಆಗಿರೋದು, ಇದು ಈ ಸೆಕ್ಷನಲ್ಲಿ ಕಟ್ ಆಗಿರೋದು. ಇವಾಗ ಎರಡು ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿ ಚೆಕ್ ಮಾಡೋಣ. ಇದು ಪೈಲಟ್ ಪಂಪ್. ಇದು దీని కూడా కట్ అయింది. పైలట్ పంప్ కూడా కట్ అయింది. ఆపరేటింగ్ స్లో లేదు కదా? లేదు, అదే ఇట్లా ఏమన్నా ఒకసారి ఇట్ అయినప్పుడు బిట్ ఒక ఆపరేటింగ్ స్లో అవుతుంది అంతే.
ಇದು ಎಲ್ಲಿಂದು LH ಅಂದರೆ ಇದು ಔಟ್ರ್ ಲೆಫ್ಟ್ ಸೈಡಿಂದು ಪಂಪ್ ಇದು. ಈ ಪಂಪಲ್ಲಿ ರೋಟ್ರು ಪಿಸ್ಟನ್ನು ಎಲ್ಲ ಚೆನ್ನಾಗಿದೆ. ಒಂದು ಪಿಸ್ಟನ್ ಮಾತ್ರ ಶೇಕ್ ಇದೆ. ನೋಡೋಣ ಅದು ಒಂದು ಪಿಸ್ಟನ್ ಚೇಂಜ್ ಮಾಡೋದ ಇಲ್ಲ ಆ ಕಡೆದ್ರಲ್ಲಿ ಯಾವ್ದಾದ್ರು ಪಿಸ್ಟನ್ ಚೆನ್ನಾಗಿದ್ರೆ ಅದು ಹಾಕೋಣ. ಈಗ ಎಲ್ಲ ಆಯಿತು. ಇವಾಗ RH ಒಂದು ಓಪನ್ ಮಾಡೋಣ. ಇದು ಪಂಪ್ ಇಳಿಸ್ಬೇಕಾದ್ರೆ ಈ ಶಾಫ್ಟು ಮಿಲ್ಲಿಂಗಲ್ಲಿ ಜಾಮ್ ಆಗಿ ಸೀಲ್ ಕವರ್ ಒಂದು ಕಟ್ ಆಗ್ಬಿಡ್ತಿದ್ದು. ಇದೊಂದು ಸೀಲ್ ಕವರ್ ಒಂದು ಹೋಗ್ಬಿಡೈತೆ, ಡೈರೆಕ್ಟಾಗಿ ಹಿಂಗೆ ಬಂದ್ಬಿಡ್ತಿದ್ದು. ಇವಾಗ RH ಸೈಡಿಂದು ಬೋಲ್ಟು 3 ಬಂದವು, ಒಂದಂತೂ ಸ್ಲಿಪ್ ಆಗ್ಬಿಡ್ತು. ಇವಾಗ ಇಲ್ಲಂತೂ ಆಗಿಲ್ಲ. ಪ್ಲೇಟ್ ಬೇರೆ ಕಟ್ ಆಯ್ತೆ, ಪ್ಲೇಟು ಇಲ್ಲ. ಇವಾಗ ಇದನ್ನು ಇದು ಗಾಡಿ ಬಂದ್ಬಿಟ್ಟು ಹೊಳೆವನೂರ ಹತ್ರ ಇರೋದು. ಇಲ್ಲಿ ಒಳಗಡೆ ಇಂಟೀರಿಯರು ಯಾವುದು ವರ್ಕ್ಶಾಪ್ ಇಲ್ಲ. ಯಾವ ವರ್ಕ್ಶಾಪ್ ಇದಾವೆ ಇಲ್ಲಿ? ಯಾವಿಲ್ಲ. ಈಗ ಅದನ್ನು ಪಂಪನ್ನು ದಾವಣಗೆರೆ ತಗೊಂಡು ಹೋಗಿ ವರ್ಕ್ಶಾಪಲ್ಲಿ ಓಪನ್ ಮಾಡಿಸಿ ಆಮೇಲೆ ಪ್ಲೇಟ್ ನಾಳೆ ಸಿಗುತ್ತೆ. ನಾಳೆ ದಾವಣಗೆರೆಯಲ್ಲಿ ಅಸೆಂಬಲ್ ಮಾಡಿಕೊಂಡು ತೊಗೊಂಬರ್ತೀನಿ. ಆಯಿತಾ? ನಾಳೆ ತಂದು ಫಿಟ್ ಮಾಡ್ಬಿಡೋಣ. ಹಿಟಾಚಿ ಸಾಮಾನು ಲೋಡ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಇದೇ ಬೋಲ್ಟ್ ಬರ್ತಿದ್ದಿಲ್ಲ, ಅದಕ್ಕೆ ಮೇಲೆ ಒಂದು ಬೇರೆ ಬೋಲ್ಟ್ ಇಟ್ಟು ವೆಲ್ಡಿಂಗ್ ಮಾಡಿ ಇದು ಬೋಲ್ಟು ಜಾಮ್ ಆಗಿತ್ತು ಸೈಟಲ್ಲಿ. ಇದಕ್ಕೆ ಮೇಲೆಗಡೆ ಮತ್ತು ಇನ್ನೊಂದು ಬೋಲ್ಟ್ ಇಟ್ಟು ಓಪನ್ ಮಾಡಿಸಿದ್ದೀನಿ. ನೋಡಿ ಈ ಥರ ಇದು ಏನಾಗಿರುತ್ತೆ, ಇಲ್ಲಿ ಜಂಗ್ ಹಿಡಿದು ಬಾಡಿಯಲ್ಲಿ ಜಾಮ್ ಆಗಿರುತ್ತೆ, ಹಾಗಾಗಿ ಬರಲಿಲ್ಲ ಇದು. ಇದನ್ನು ಹೊಸ ಬೋಲ್ಟ್ ಹಾಕಬೇಕಾಗತ್ತೆ. ಬೋಲ್ಟ್ ಇಟ್ಟಿದ್ದೀನಿ. ಈಗ ಪಿಸ್ಟನ್ನಿಂದು ಸೌಂಡ್ ಬರ್ತಿರೋದು ಈ ಬ್ಲಾಕಲ್ಲೇ ಸೌಂಡ್ ಬರ್ತಿತ್ತು. ನೋಡ್ಬೋದು ಇದು ಈ ಥರ ನೋಡ್ತಿದ್ರಲ್ವ, ಇದು ಶೂ, ಇದು ಪಿಸ್ಟನ್ ಶೂ, ಇದು ಬುಲೆಟ್. ಇದು ಪ್ರೆಸ್ ಆಗಿ ಈ ಥರ ಇರ್ಬೇಕು, ಫುಲ್ ಟೈಟ್ ಇರಬೇಕಿತ್ತು. ನೋಡಿ ಇಲ್ಲಿ ಇದಾವಾಗ ಈ ಥರ ಕಿತ್ತಿದ್ರೆ ಓಪನ್ ಆಗಬಾರ್ದು. ಇದು ಏನಾಗಿದೆ, ಇದು ಪ್ರೆಸ್ಸಿಂಗ್ ಇರುತ್ತೆ. ಈ ಪ್ರೆಸ್ಸಿಂಗು ಓಪನ್ ಆಗಿ ಇಲ್ಲ ಸೌದಿದ್ರೂ ಓಪನ್ ಆಗುತ್ತೆ. ಓಪನ್ ಆದಾಗ ಈ ಥರ ಇದು ಪಿಸ್ಟನ್ ನೋಡಿ ಕೇಳ್ತಿರ್ಬೋದು ನೀವು ಸೌಂಡು. ಇದೇ ಸೌಂಡು ನಮಗೆ ಪಂಪಲ್ಲಿ ಬರ್ತಿರೋ ಟಕ್ 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 ಫಾಸ್ಟಲ್ಲಿ ರನ್ ಆದಾಗ ಬರುತ್ತೆ. ಇವಾಗ ಈ ಪಿಸ್ಟನ್ ಅಂದರೆ ಒಂದು ಪಿಸ್ಟನ್ ಹಾಕಕ್ಕೆ ಬರೋಲ್ಲ, ಫುಲ್ ಈ ಟೋಟಲ್ ಪಿಸ್ಟನ್ ಸೆಟ್ ಹಾಕಬೇಕಾಗತ್ತೆ. ಇನ್ನೊಂದು LH ಅಲ್ಲಿ 1-2 ಪಿಸ್ಟನ್ ಶೇಕ್ ಇದ್ದಾವೆ. ಇವಾಗ ಇದರಲ್ಲಿ ಯಾವ ಪಿಸ್ಟನ್ ಚೆನ್ನಾಗಿರೋ ನೋಡಿ 1-2 ಅದಕ್ಕೆ ಹಾಕ್ಕೊಂಬಿಡೋಣ. ಇದೊಂದು ಆಯಿತು. ಮತ್ತು ನೆಕ್ಸ್ಟು ವಾಲ್ ಪ್ಲೇಟ್ ಅಂತ ಚೆನ್ನಾಗಿದೆ. ಹಿಟಾಚಿ ಆಪರೇಟರ್ ಕೇಳಿದಾಗ ಆಪರೇಟಿಂಗ್ ಏನು ಸ್ಲೋ ಇಲ್ಲ ಅಂತ ಹೇಳಿದರು. ಇದೊಂದು ಚೆನ್ನಾಗಿದೆ. ಇಂಚು ಚೆನ್ನಾಗಿದೆ. ಸೆಟ್ ಪ್ಲೇಟ್ ಈಗ ಸೆಟ್ ಪ್ಲೇಟು ಈ ಪಾಯಿಂಟಲ್ಲಿ ಮೈನಸ್ ಆಗುತ್ತೆ. ಇದಂತೆ ಮೈನಸ್ ಆಗಿಲ್ಲ, ಇದೇ ನಡೀತದೆ ಸೆಟ್ ಪ್ಲೇಟು. ಇದರಲ್ಲಿ ಒಂದು ಫಾಸ್ಟ್ ಪ್ಲೇಟು ಸೌದ್ಬಿಟ್ಟಿದೆ, ನೋಡ್ಬೋದು ನೀವು. ಇಲ್ಲಿ ಸ್ಕ್ರ್ಯಾಚಸ್ ಕಾಣ್ತಾ ಇದೆ ನೋಡಿ, ಇಲ್ಲೊಂದು ಇಲ್ಲಿ 2 ಕಡೆ ಸ್ಕ್ರ್ಯಾಚಸ್ ಕಾಣ್ತಾ ಇದೆ. ಆಮೇಲೆ ಇದ್ರ ಒಳಗಡೆನೂ ಸ್ಕ್ರ್ಯಾಚಸ್ ಇದ್ದಾವೆ. ಓಪನ್ ಮಾಡ್ತೀನಿ.
ಮಾಡ್ಬೇಕಾದ್ರೆ ಕರೆಂಟ್ ಹೋಗ್ಬಿಡ್ತು. ಒಂದು 15 ನಿಮಿಷ ಆಯಿತು. ಇವು ಬಂದ್ಸತ್ತೆ ಶೂ ಪ್ಲೇಟ್ ಒಂದು ನೋಡ. ಬಟ್ ಇದು ಸಾಸ್ ಪ್ಲೇಟು ಇದೈತಲ್ರ, ಇದೊಂದು ಪ್ಲೇಟು. ಆಮೇಲೆ ಬಾಟಮಲ್ಲಿ ಇದು ಈ ಪಾಟ್ ಬರುತ್ತೆ. ಈ ಪಾಟ್ ಚೇಂಜ್ ಮಾಡೋದು. ಇದು ಬಾಡಿನ ಅವಶ್ಯಕತೆ ಇಲ್ಲ. ಈ ಬಾಟಮಲ್ಲಿ ಈ ಪಾಟ್ ಚೇಂಜ್ ಆಗುತ್ತೆ. ಕೇಳೋಣ ನಾವು ಇವರಿಗೆ, ವೆಂಕಟೇಶ್ ಅಣ್ಣ ಅವ್ರ ಗಾಡಿದು. ಅವ್ರು ಮಾಡಿಸ್ತೀವಿ ಅಂದರೆ ಚೇಂಜ್ ಮಾಡೋದು, ಇಲ್ಲ ಹಾಕಿ ಅಂದರೆ ಮತ್ತೆ ಹಾಗೆ ಫಿಟ್ ಮಾಡೋದು. ರೆಗ್ಯುಲೇಟರ್ ಒಂದು ಓಪನ್ ಮಾಡ್ಕೊಂಡು ಬೆಲ್ಲನ್ನು ಚೆಕ್ ಮಾಡೋದು. ರೆಗ್ಯುಲೇಟರ್ ಬೆಲ್ ಇದು ಬೆಲ್ ಅಂತೀವಿ. ಒಬ್ಬೊಬ್ಬರು ಅಂತಾರೆ, ಒಂದು ಆರಾಮ್ ಅಂತಾರೆ, ಇವಾಗ ಟೆಲ್ಟ್ ಪಿನ್ ಅಂತಾರೆ. ಇದು ಬೆಲ್ ಚೆನ್ನಾಗಿದೆ ಇದು. ಓಕೆ, ನೋಡ್ಬೋದು. ಈ ಪಾರ್ಟಲ್ಲಿ ನೋಡ್ರಿ, ಇಲ್ಲಿ ಉಜ್ಜಿದಂಗೆ ಕಾಣ್ತಾ ಇದೆ. ಇದು ಇಲ್ಲೊಂದು ಕಡೆ ಸೌದಿದೆ, ಅಂದರೆ ಮೈನಸ್ ಆಗಿದೆ ಇದು. ಈ ಥರ ಆದರೆ ಇಂಜನ್ ಲೆಗ್ಗಿಂಗ್ ಬರೋದು ಸ್ಟಾರ್ಟ್ ಆಗುತ್ತೆ. ಇವಾಗ ಬಂದ್ಬಿಟ್ಟು ಇದರಲ್ಲಿ ಏನೇನು ಚೇಂಜ್ ಮಾಡೋ ಅಂತ ಹೇಳ್ತೀನಿ. ಇದು ಸಾಸ್ ಪ್ಲೇಟ್ ಬಂದ್ಬಿಟ್ಟು ಇದರಲ್ಲಿ ಈ ಥರ ಆ್ಯಕ್ಷನ್ ಆಗುತ್ತೆ, ಟಿಲ್ಟ್ ಆಗ್ತಾ ಇರುತ್ತೆ ಈ ಥರ. ಇದು ಈ ಟಿಲ್ಟ್ ಆದಾಗ ಏನಾಗುತ್ತೆ, ಆಯಿಲ್ ಕಮ್ಮಿ ಓಡಿಸಿದಾಗ ಇಲ್ಲೆಲ್ಲ ಉಜ್ಜಿಬಿಡುತ್ತೆ. ನೋಡ್ಬೋದು ನೀವು, ಇಲ್ಲ ಸ್ಕ್ರ್ಯಾಚಸ್ ಕಾಣ್ತಿದ್ದಾವೆ. ಕೈ ಬೆರಳಿಗೆ ಹತ್ತಾ ಇದೆ, ಈ ಥರ ಟಚ್ ಆಗಬಾರ್ದು. ಈ ಥರ ಆದರೆ ಇಂಜನ್ ಲೆಗ್ಗಿಂಗ್ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ. ಇದೊಂದು ಇದ್ರ ಪಂಪಲ್ಲಿ ಚೆನ್ನಾಗಿರೋ ಅಂದರೆ ರೋಟ್ರು ಮತ್ತು ವಾಲ್ ಪ್ಲೇಟು, ಸೆಟ್ ಪ್ಲೇಟ್, ಬಾಲ್ ಗೈಡ್, ಇವು ಚೆನ್ನಾಗಿದೆ ಇವು.